ಟಾಕ್ಸಿಕ್ ಸಿನಿಮಾ ನಿನ್ನೆ ರಿಲೀಸ್ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಮಟ್ಟಿಗೆ ನೆಗೆಟಿವಿಟಿ ಮತ್ತೆ ಬ್ಯಾಕ್ಲಾಶ್ ಅನ್ನ ತಗೋತಿದೆ ಅಂತಂದ್ರೆ ನನಗೆ ಗೊತ್ತಿರಂಗೇನೆ ಮೋಸ್ಟ್ಲಿ ಯಾವ ಸಿನಿಮಾಗೂ ಈ ರೇಂಜಿಗೆ ನೆಗೆಟಿವಿಟಿ ಅಥವಾ ಬ್ಯಾಕ್ಲಾಶ್ ಅನ್ನ ತಗೊಂಡಿಲ್ಲ. ಅದು ಹಾರ್ಡ್ ವರ್ಕ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಈ ತರ ಬ್ಯಾಕ್ಲಾಶ್ ಅನ್ನ ಯಾವ ಸಿನಿಮಾನು ತಗೊಂಡಿಲ್ಲ. ಈ ಸಿನಿಮಾ ನೋಡಿದ್ರೆ ಒಂದಷ್ಟು ಸಿನಿಮಾಗಳು ನೆನಪಾಗುತ್ತೆ. ಶಾಂತಿ ಕ್ರಾಂತಿ, ಉಳಿದವರು ಕಂಡಂತೆ, ಅವನೇ ಶ್ರೀಮನ್ನಾರಾಯಣ, ಕೆಂಡಸಂಪಿಗೆ, ಇಂತಿ ನಿನ್ನ ಪ್ರೀತಿಯ, ಈ ಸಿನಿಮಾಗಳೆಲ್ಲ ಇನಿಷಿಯಲಿ ಥಿಯೇಟರ್ ಬಂದಾಗ ಇದೇ ತರ ಒಂದು ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡು ಓಕೆ ಲ್ಯಾಗ್ ಆಗ್ತಿದೆ, ದೊಡ್ಡದಾಗಿದೆ ಸಿನಿಮಾ, ಸಿಕ್ಕಾಪಟ್ಟೆ ಲೆಂತಿ ಆಗಿದೆ, ಅದು ಇದು ಅಂತೆಲ್ಲ ಹೇಳ್ಕೊಂಡು ಸಿನಿಮಾ ಥಿಯೇಟರ್ ಸೋತ್ಬಿಡ್ತು. ಅದಾದ್ಮೇಲೆ ಒಂದಷ್ಟು ದಿನ ಆದ್ಮೇಲೆ ಅದನ್ನ ಟಿವಿಲೋ ಅಥವಾ ಮೊಬೈಲಲ್ಲೋ ನೋಡ್ಬಿಟ್ಟು ಜನ ಓಕೆ ಇಷ್ಟು ಚೆನ್ನಾಗಿತ್ತು ಸಿನಿಮಾ, ಅಟ್ಲೀಸ್ಟ್ ಒಂದ್ಸಲ ನೋಡ್ಬೇಕಿತ್ತು, ಅವ್ರ ಒಪಿನಿಯನ್ ಕೇಳಬಾರ್ದಾಗಿತ್ತು, ನಾನೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕಾಗಿತ್ತು, ಇದನ್ನ ರಿಲೀಸ್ ಮಾಡಿ ಅಂತೆಲ್ಲ ಒಂದಷ್ಟು ಜನ ಹೇಳ್ತಿದ್ರು. ಆದ್ರೆ ಅದನ್ನ ರಿಲೀಸ್ ಮಾಡಿದ್ರೆ ಅಲ್ಲಿವರೆಗೂ ಆಲ್ರೆಡಿ ಮೇಕರ್ಸಿಗೆ ಮೇಜರ್ ಡ್ಯಾಮೇಜ್ ಆಗೋಗಿರುತ್ತೆ. ನೀವು ನೋಡಿರ್ಬೋದು ರವಿ ಸರ್ನ ಎಷ್ಟು ಸಲ ಹೇಳಿದ್ದಾರೆ ಶಾಂತಿ ಕ್ರಾಂತಿ ಮಾಡಿದಾಗ ನನಗೆ ಎಷ್ಟು ಲಾಸ್ ಆಗಿತ್ತು, ಆ ಲಾಸ್ನ ಎಷ್ಟು ವರ್ಷ ಬೇರ್ ಮಾಡಿದ್ದಾರೆ ಅಂತ. ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಲೆಟ್ಸ್ ನಾಟ್ ಡೂ ದಿಸ್ ಅನದರ್ ಶಾಂತಿ ಕ್ರಾಂತಿ. ನಾವು ಸಿನಿಮಾನ ನೋಡಿ ಹೋಗಿ ಆಮೇಲೆ ಅದ್ರ ಬಗ್ಗೆ ಡಿಸೈಡ್ ಮಾಡೋದು ಬೇರೆ ತರ ಇರುತ್ತೆ. ಯಾರೋ ಒಬ್ರು ಹೇಳಿದ್ರು, ಯಾರೋ ಒಬ್ರು ಹಂಗೆ ಟ್ರಾಲ್ ಮಾಡಿದ್ರು. ನಂಗೆ ಬೇಜಾರಾಗ್ತಿರೋದು ಏನಂತಂದ್ರೆ, ನಮ್ಮವರೇ ಇದನ್ನ ತುಂಬಾ ಟ್ರಾಲ್ ಮಾಡ್ತಿದ್ದಾರೆ ವ್ಯೂಸ್ಗೋಸ್ಕರನೋ ಏನೋ, ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದೆಲ್ಲ ಕೆಟ್ಟದಾಗಿಲ್ಲ. ಇಷ್ಟೆಲ್ಲ ಟ್ರಾಲ್ಸ್ ನೆಗೆಟಿವಿಟಿ ಇದ್ರು ನಾನು ಇವತ್ತು ಬೆಳಗ್ಗೆ 6:30 ಸಿನಿಮಾ ನೋಡಿದೆ. ನಾನು 6:30 ಹೋಗಿದ್ದೆ ಸಿನಿಮಾ. ನೆನ್ನೆ ನನಗೆ ಟಿಕೆಟ್ ಸಿಕ್ಲಿಲ್ಲ. 6:30 ಹೋಗಿ ಸಿನಿಮಾ ನೋಡಿದೆ ನಾನು. ನನಗೆ ನಿಜವಾಗ್ಲೂ ಆ ರೇಂಜ್ ಟ್ರಾಲ್ ಮಾಡ್ತಿರೋ ತರ ಸಿನಿಮಾ ಇಲ್ಲ ಗುರು. ಸಿನಿಮಾ ನಿಮ್ಗೆ ಏನ್ ಪ್ರಾಬ್ಲಮ್ ಕೊಡುತ್ತೆ ಗೊತ್ತಾ? ನೀವು KGF ಚಾಪ್ಟರ್ 2 ನೋಡ್ಕೊಂಡು ಹೋಗಿ ಈ ಸಿನಿಮಾನ ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಿಮಾ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಸಿನಿಮಾ. ನನಗೆ ಒಂದು ಮಿಸ್ಟೇಕ್ ಮೇಕರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಮೇಕರ್ಸ್ ಆಡಿಯನ್ಸ್ ಪ್ರಿಪೇರ್ ಮಾಡ್ಬೇಕಾಗಿತ್ತು ಈ ಸಿನಿಮಾಗೆ ಅಂತ ಅನ್ನಿಸ್ತು. ಯಾಕೆಂತಂದ್ರೆ ಸಿನಿಮಾ ಚೆನ್ನಾಗಿದೆ, ಬಟ್ ಆದ್ರೆ ನಿಮ್ಗೆ ಇನಿಷಿಯಲಿ ಹೋದಾಗ ಸರ್ಪ್ರೈಸ್ ಆಗುತ್ತೆ ಅಷ್ಟೇ. ಯಾಕೆ ಈ ತರ ಇದೆ ಸಿನಿಮಾ, ಒಂದು ಇಂಗ್ಲಿಷ್ ಟೋನ್ ಅಲ್ಲಿ ಇದೆ ಸಿನಿಮಾ ಅಂತ ಅನ್ಸುತ್ತೆ. ಬಟ್ ನಾವು ಬೇರೆ ಇಂಗ್ಲಿಷ್ ಸಿನಿಮಾ ನೋಡಿ ಅದನ್ನ ಅಕ್ಸೆಪ್ಟ್ ಮಾಡಿದೀವಿ ತಾನೆ. ಸೊ ಒಂದಷ್ಟು ಜನ ಹೇಳ್ತಾರೆ ಸೆಕ್ಸ್ ಸೀನ್ಸ್ ಇದೆ, ಅದಿದೆ, ಇದಿದೆ, ಆ ಮುಜುಗರ ಆಗುತ್ತೆ. ನನ್ನ ಒಪಿನಿಯನ್ ನಾನು ಹೇಳ್ತಿರೋದು, ಇದು ಮೇ ಬಿ ತಪ್ಪಾದ್ರೂ ಆಗಿರ್ಬೋದು, ಸರಿನಾದ್ರೂ ಆಗಿರ್ಬೋದು. ಅಷ್ಟೊಂದೆಲ್ಲ ಸೆಕ್ಸ್ ಸೀನ್ಸ್ ಆ ತರ ಎಲ್ಲ ಏನಿಲ್ಲ, ಮುಜುಗರ ಆಗೋ ತರ ಇಲ್ಲ, ಏನಿಲ್ಲ. ಈಗ ನೀವು ನಂಗೆ ಓಹೋ ಹಂಗೆಲ್ಲ ಗುರು, ಅದಕ್ಕಿಂತ ಕೆಟ್ಟದಾಗಿರೋ ಸೀನ್ಸ್ಗಳು ಕನ್ನಡದಲ್ಲೂ ಬಂದಿದೆ, ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಬಂದಿದೆ. ಅದನ್ನ ನಾವು ಥಿಯೇಟರ್ಲ್ಲೇ ನೋಡಿದೀವಿ ಆಯ್ತಾ. ಹಂಗನ್ಬಿಟ್ಟು ಆ ಸಿನಿಮಾನ ಅದಕ್ಕೆ ಮಾತ್ರ ಡಿಫೈನ್ ಮಾಡೋದಲ್ಲ. ಅದರಲ್ಲಿ ಯಶ್ ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಎಲ್ಲರೂ ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಒಂದು ವಿಜುವಲ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವಿಜುವಲ್ಸು. ಮತ್ತೆ ನನಗೆ ಆ ಡಬಲ್ ಆಕ್ಟಿಂಗ್ ಮಾಡಿದಾರಲ್ಲ, ಅದು ನನ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ಸುತ್ತೆ ಯಶ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ. ಯಾಕಂದ್ರೆ 2 ಟೈಮ್ ಲೈನ್ ಅಲ್ಲಿ ಡಬಲ್ ಆಕ್ಟಿಂಗ್ ಶೂಟ್ ಆಗಿರೋದು. ಒಂದು ಗಡ್ಡ ಇರ್ಬೇಕು. ಓಕೆ, ನಾನು ಸ್ಪಾಯ್ಲರ್ಸ್ ಕೊಡಲ್ಲ, ಸಿನಿಮಾ ನೋಡಿ ನೀವು. ಆ ಟಿಕೆಟ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ.